ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 3 ಆಫ್ 100 ಡೇಸ್ ಹಾರ್ಟ್ ಚಾಲೆಂಜ್. ಬೆಳಿಗ್ಗೆ ಸಖತ್ ಕಟ ಕೊಡ್ತಾ ಇದೆ. ಒಂದೊಂದು ಸೈಡ್ ಗೆತ್ತಾಕಿ ಹೋಗ್ಬಿಟ್ಟು ನಾನು ಹಲ್ಲುಚ್ಚಿ ಮತ್ತು ಸ್ನಾನ ಮಾಡಿ ಅದಾದಮೇಲೆ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಇವತ್ತು ಟೊಮೆಟೊ ಬಾತ್ ಮತ್ತು ಫ್ರೂಟ್ ಜ್ಯೂಸ್ ಇತ್ತು. ಅದಾದಮೇಲೆ ಡೈರೆಕ್ಟಾಗಿ ಜಿಮ್ ಕಡೆಗೆ ಹೋಗಿ ಪಾರ್ಕ್ ಮಾಡಿ ಎಂಟರ್ ಆಗ್ತಿದ್ದಂಗೆ ಫಿಶ್ ನನಗೆ ಯಾರು ಫುಡ್ ಹಾಕಿಲ್ವೋ ಅಂತಂತು. ಅದಕ್ಕೆ ಒಂದು ಸ್ವಲ್ಪ ಫುಡ್ ಹಾಕಿ ಮಿಕ್ಕಿದ ಕೆಲಸಗಳೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ವರ್ಕೌಟ್ ಸ್ಟಾರ್ಟ್ ಮಾಡೋಕೆ ಹೋದೆ. ಪ್ರೀ ವರ್ಕೌಟ್ ಸೈಕೋಟಿಕ್ ಹಾಕ್ಕೊಂಡು ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ಫೋಮ್ ರೋಲ್ ಯೂಸ್ ಮಾಡಿಕೊಂಡು ಸ್ವಲ್ಪ ಬ್ರೆಸ್ಟ್ ಸ್ಟ್ರೆಂಥಿಂಗ್ ಮಾಡಿಕೊಂಡು ಪ್ಲಾಂಟ್ ಟ್ರೈನಿಂಗ್ಗೆ ರೆಡಿ ಆದೆ. ಆಮೇಲೆ 90 ಡಿಗ್ರಿ ಒಂದು ಅಟೆಂಪ್ಟ್ ಕೊಟ್ಟೆ, ಬಂತು. ಅದಾದಮೇಲೆ ಸ್ಟ್ರಾಡಲ್ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿದೆ, ಬಂತು. ಹ್ಯಾಂಡ್ ಸ್ಟ್ಯಾಂಡ್ ಟು ಸ್ಟ್ರಾಡಲ್ ಅಟೆಂಪ್ಟ್ ಕೊಟ್ಟೆ, ಬರಲಿಲ್ಲ. 3 ಸೆಟ್ಸು ಬರಲಿಲ್ಲ. ಅದಾದಮೇಲೆ 25 kg ಬ್ಯಾಂಡ್ ಯೂಸ್ ಮಾಡ್ಕೊಂಡು 3 ಪ್ರೆಸಸ್ ಮಾಡಿದೆ. ಅದಾದಮೇಲೆ ಫುಲ್ ಪ್ಲಾಂಚ್ ಮಾಡಿದೆ. ಟಕ್ ಪ್ಲಾಂಚ್ 5 reps ಮಾಡಿ ಮಲ್ಟೀಸ್ ಲೀನ್ ಮಾಡಿ ಡೈರೆಕ್ಟಾಗಿ ಸ್ಟ್ರೆಚಿಂಗ್ ಮಾಡೋಕೆ ಹೋದೆ. ಫುಲ್ ಬಾಡಿ ಸ್ಟ್ರೆಚಿಂಗ್ ಮಾಡಿ ಅದಾದಮೇಲೆ ಒಳ್ಳೆ ಶವಾಸನ ಮಾಡಿ ಕ್ರಿಯೇಟಿನ್ ಹಾಕೊಂಡೆ. ಕುಡಿದಿದ ತಕ್ಷಣ ನಂದಿನಿ ಟಿಫನ್ಸ್ ಹತ್ರ ಬಂದ್ಬಿಟ್ಟು ಉಪ್ಸಾರು ಮತ್ತು ಮುದ್ದೆ ಕಾಳು ತಿನ್ಕೊಂಡು ಅದಾದಮೇಲೆ ಒಂದು ವಾಟರ್ ಮೆಲನ್ ತಿನ್ಕೊಂಡು ಡೈರೆಕ್ಟಾಗಿ ಜಿಮ್ಗೆ ಹೋಗಿ ಒಂದು ಪವರ್ ನ್ಯಾಪ್ ಹಾಕ್ತೆ. ಎದ್ದಿದ ತಕ್ಷಣ ನಾನು ಮಧು ಮತ್ತು ಮುಕುಲ್ ಎಳ್ನೀರು ಕುಡಿಯೋಕೆ ಹೋಗಿದ್ವಿ. ಚೆನ್ನಾಗಿ ಎಳ್ನೀರು ಕುಡ್ಕೊಂಡು ಅವ್ನು ಸೈಕಾಟಿಕ್ ಪ್ರೀ ವರ್ಕೌಟ್ ಹಾಕೊಂಡ ಎಳ್ನೀರಿಗೆ ವರ್ಕೌಟ್ ಮಾಡೋದಕ್ಕೆ. ಆಮೇಲೆ ಆನ್ ದ ವೇ ಹೋಗ್ತಾ ಇರುವಾಗ ಯೂನೋ ಕಾರ್ಡ್ ಸಿಕ್ತು. ಯಾವ ಕಲರ್ ಇತ್ತು? ಅಲ್ಲಿಂದ ಡೈರೆಕ್ಟಾಗಿ 6 to 7 ಸೆಷನ್ ತೊಗೊಂಡು ಅದಾದಮೇಲೆ 7:30 to 8:30 ಸೆಷನ್ ತೊಗೊಂಡು ಜಿಮ್ಮಿಂದ ಡೈರೆಕ್ಟಾಗಿ ಫಿಶ್ ತಿನ್ನೋಕೆ ಹೋದೆ. ಇದೇ ನನ್ನ ಡಿನ್ನರು. ಇದನ್ನು ತಿನ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗಿ RCB ಸೋತೋಗೋದನ್ನು ನೋಡೋದಕ್ಕಾಗದೆ ಡೈರೆಕ್ಟಾಗಿ ರೂಮ್ಗೆ ಹೋಗಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ದಿನ. ಗುಡ್ ನೈಟ್.